ಎಲ್ರಿಗೂ ನಮಸ್ಕಾರ. ರಿಯಲ್ ಟಾಕ್ ವಿತ್ ಮಣಿಗೆ ಸ್ವಾಗತ. ಇವತ್ತೊಂದು ವಿಶೇಷವಾದಂಥ ಪಾಡ್ಕಾಸ್ಟ್ ಯಾವುದು ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಮೂಡಿದೆ ಅಂತ ಅಂದ್ಕೊಂಡಿದೆ. ನಮ್ಮ ಡಿಸ್ಕ್ಲೈಮರಲ್ಲೂ ಕೂಡ ಇದ್ರ ಬಗ್ಗೆ ತಿಳಿಸಿರ್ತೀವಿ. ಆದ್ರೂ ಅದರೊಳಗಡೆ ಏನಿದೆ ಅನ್ನೋದನ್ನ ತಿಳ್ಕೊಳ್ಬೇಕಲ್ವ. ವಿಶೇಷ ಚೇತನ ಮಕ್ಕಳು ಮತ್ತು ಅವರ ಪಾಲಕರ ಅವರ ಪೋಷಕರು, ವಿಶೇಷ ಚೇತನ ಮಕ್ಕಳ ಮನಸ್ಥಿತಿ, ಅದ್ರ ಜೊತೆಗೆ ಅವರ ಪೋಷಕರಿದಾರಲ್ಲ ಅವರ ಮನಸ್ಥಿತಿಯ ಬಗ್ಗೆನೂ ಕೂಡ ಇವತ್ತು ಅದ್ರ ಬಗ್ಗೆನೇ ರಿಸರ್ಚ್ ಮಾಡಿದಂಥ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಅವ್ರು ಯಾರು ಅನ್ನೋಂಥ ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತೆ. ಅವ್ರ ಬಾಯಲ್ಲಿ ಅವ್ರ ಪರಿಚಯ ಕೇಳೋಣ. ಅದಕ್ಕಿಂತ ಮುಂಚೆ ಅವ್ರ ಹೆಸರು ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಜಯಶ್ರೀ ರವಿ ಹೆಗಡೆ ಅವರು. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ. ನಮಸ್ಕಾರ. ನಮಸ್ಕಾರ. ಒಂದು ನಾನು ಪ್ರಾರಂಭದಲ್ಲಿ ಹೇಳಿದೆ ವಿಶೇಷ ಚೇತನ ಮಕ್ಕಳು. ಅವ್ರನ್ನ ಬೇರೆ ಬೇರೆ ಹಂತದಲ್ಲಿ ನೋಡಿದಾಗ ಜನರು ನೋಡುವಂಥ ರೀತಿ ಅಥವಾ ಆ ಮಕ್ಕಳು ಇರುವಂಥ ರೀತಿ ನೋಡಿದಾಗ ಅವರು ವಿಶೇಷವಾದಂಥವ್ರೆ ಅನ್ನುವಂಥದ್ದನ್ನ ಕಾಣಿಸ್ತಾರೆ. ನಿಮ್ಮ ಬಗ್ಗೆ ನೀವು ಪರಿಚಯ ಮಾಡ್ಕೊಂಡು ಆಗಾಮೇಲೆ ಈ ಪ್ರಶ್ನೆಗೆ ಬರೋಣ. ಮೊದಲನೇದಾಗಿ ಜಯಶ್ರೀ ರವಿ ಹೆಗಡೆ ಅವರು ಯಾರು? ನೃತ್ಯ ಮತ್ತು ಯೋಗದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥದ್ದು. ನೃತ್ಯ ಕಲಾವಿದೆ ಮತ್ತು ಸಂಶೋಧಕಿ. ನೃತ್ಯ ಮತ್ತು ಯೋಗವನ್ನು ಪ್ರಯೋಗಿಸ್ಕೊಂಡು ಸಾಮಾನ್ಯ ಜನರ ನಡುವೆ ಏನು ಕೆಲಸ ಮಾಡ್ಬೋದು, ಸಾಮಾನ್ಯರಿಗೆ ಔಷಧಿ ರೂಪದಲ್ಲಿ ಹೇಗೆ ಕೊಡ್ಬೋದು, ಅವಶ್ಯಕತೆ ಇರುವಂಥವರಿಗೆ ಇದನ್ನು ಔಷಧಿ ರೂಪದಲ್ಲಿ ಹೇಗೆ ಕೊಡ್ಬೋದು ಅನ್ನುವಂಥದ್ದು ನನ್ನ ಸಂಶೋಧನೆಯ ಮುಖ್ಯ ಉದ್ದೇಶ. ಜಯಶ್ರೀ ರವಿ ಹೆಗಡೆ ಅವರ ಬಾಲ್ಯ ನೆನೆಸ್ಕೊಂಡ್ರೆ, ಬಾಲ್ಯ ಮತ್ತು ಇವತ್ತು ರಿಸರ್ಚ್ ಈ ಎರಡರ ನಡುವೆ ಇರುವಂಥ ಒಂದು ಜೀವನದ ಬಗ್ಗೆ ಹೇಳೋದಿದ್ರು. ಬಾಲ್ಯ ನಮ್ಮದು ಮೂಲತಃ ಶಿರಸಿ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕು, ಅಲ್ಲಿಯ ಒಂದು ಹಳ್ಳಿ. ಬಾಲ್ಯ ಅಂತಂದರೆ ಎಲ್ಲರಂತೆ ತುಂಬ ಆವತ್ತಿನ ಕಾಲದಲ್ಲಿ ಹೇಗಿತ್ತೋ ಹಾಗೆ ತುಂಬ ದೂರದ ಶಾಲೆಗಳಿಗೆ ಓಡಾಡುವಂಥದ್ದು. ನಮ್ಮ ಚಟುವಟಿಕೆಗಳನ್ನು ಯಾವುದೇ ಮಾಡಬೇಕು ಅಂದರೂ ಸಾಕಷ್ಟು ಸ್ಪೆಷಲ್ ವಿಷಯ ಅಂದರೆ ಯಾವತ್ತೂ ನಡ್ಕೊಂಡು ಓಡಾಡಬೇಕು. ಪ್ರತಿಯೊಂದಕ್ಕೂ ನಾವು ಸ್ಟ್ರಗಲ್ ಮಾಡಿರುವಂಥದ್ದೇ, ಪ್ರತಿಯೊಂದದು ಹೋರಾಟದ ಒಂದು ಹಾದಿ ಆಗಿರ್ತಾ ಇತ್ತು. ಈ ಎಲ್ಲ ಚಟುವಟಿಕೆಗಳಿಗೂ ನನಗೆ ಬಹಳ ವಿಶೇಷವಾಗಿ ಪ್ರೋತ್ಸಾಹ ಕೊಟ್ಟವರು ನಮ್ಮ ತಂದೆಯವರು ಮತ್ತು ತಾಯಿಯವರು. ಅದರ ನಡುವೆ ಎಲ್ಲರಂತೆಯೇ ನಾವು ಬೆಳೆದು ಬಂದ್ವಿ. ಹಾಗೆಯೇ ನನ್ನ ಶಿಕ್ಷಣ ಪೂರ್ತಿ ನಂದು BCom ಮತ್ತು LLB ಶಿರಸಿ ಊರಿನಲ್ಲಿ ಆಗಿರುವಂಥದ್ದು. ನಿಮ್ಮ LLBಗೂ ಇವತ್ತಿನ ನಿಮ್ಮ ವಿಶೇಷ ಚೇತನ ಮಕ್ಕಳ ಅಧ್ಯಯನಕ್ಕೂ ಏನು ಲಿಂಕೇ ಇಲ್ವಲ್ಲ, ಅದ್ರ ಬಗ್ಗೆ ನೀವು ಮಾತಾಡೋದಿದ್ರೆ? ನಿಜ, ಈಗ ಯಾವುದೇ ಅಧ್ಯಯನ ಅನ್ನುವಂಥದ್ದು ವೇಸ್ಟ್ ಅಂತ ಇಲ್ಲವೇ ಇಲ್ಲ. ಆವಾಗ ಪರಿಸ್ಥಿತಿಗಳು ಹೇಗಿತ್ತು ಅಂತಂದರೆ, ನಮಗೆ ಯಾವ್ದು ಇಷ್ಟ ಇದೆಯೋ ಅದನ್ನು ಎಷ್ಟು ದೂರ ಇದ್ರೂ ಕಳಿಸಿ ಮಾಡಿಸುವಂಥ ಸಾಮರ್ಥ್ಯ ಕುಟುಂಬಗಳಲ್ಲಿ ಇರ್ತಾ ಇರಲಿಲ್ಲ, ಅಥವಾ ತುಂಬ ಕಡಿಮೆ ಇತ್ತು. ತುಂಬ ಕಡಿಮೆ ಒಂದು ಜಮೀನಿನಲ್ಲಿ ದೊಡ್ಡ ಕುಟುಂಬದ ನಿರ್ವಹಣೆಯ ಜವಾಬ್ದಾರಿ ತಂದೆಯವ್ರ ಮೇಲಿತ್ತು. ಹಾಗಂತ ಹೆಣ್ಣು ಮಕ್ಕಳಿಗೆ ಮುಖ್ಯವಾಗಿ ಶಿಕ್ಷಣ ಬೇಕೇ ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ನಮ್ಮ ತಂದೆಯವರದು. ಅದಕ್ಕೆ ಯಾವತ್ತೂ ಅವರ ಪ್ರೋತ್ಸಾಹ ಇತ್ತು. ಹಾಗಾಗಿ ಅವರು ಎಷ್ಟು ಸಾಧ್ಯವೋ ತಮ್ಮದೇ ಊರಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅಭ್ಯಾಸಕ್ಕೆ ಅವಕಾಶವನ್ನು ಕೊಟ್ಟರು. ಅವತ್ತು ಈ ಕರಿಯರ್ ಕೌನ್ಸಿಲಿಂಗು, ಕರಿಯರ್ ಗೈಡೆನ್ಸ್ಗೆ ಅಲ್ಲಿ ವಿಶೇಷವಾಗಿ ಯಾರೂ ಸಿಗ್ತಾ ಇರಲಿಲ್ಲ. ಯಾರು ಕಾಲೇಜ್ ಲೆಕ್ಚರರ್ಸ್ ಇರ್ತಾ ಇದ್ರು, ಅವ್ರು ಏನು ಹೇಳ್ತಾ ಇದ್ರು ಅದೇ ನಮ್ಗೆ ಹೆಚ್ಚಿನ ಮಟ್ಟಿಗೆ ಹೌದು ಅಂತ ಅನಿಸ್ತಾ ಇತ್ತು. ಇವತ್ತಿನ ಥರ ಇಂಟರ್ನೆಟ್ ಇರಲಿಲ್ಲ, ಅಥವಾ ಹೊರಗಡೆ ಕಳಿಸುವಂಥ ಅವಕಾಶಗಳು ಕಡಿಮೆ, ಹೊರಗಡೆ ಕಳಿಸಿದರೆ ಖರ್ಚು ವೆಚ್ಚಗಳನ್ನು ನಿಭಾಯಿಸುವಂತಹ ಸಾಮರ್ಥ್ಯ ಕುಟುಂಬಗಳಲ್ಲಿ ಕಡಿಮೆ ಇತ್ತು. ಆ ದೃಷ್ಟಿಯಿಂದ ಹಾಗೆ ನೋಡಿದರೆ ಸುತ್ತಮುತ್ತಲು ಇರುವಂಥ ಎಷ್ಟೋ ಜನರಿಗಿಂತ ನನಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ನಮ್ಮ ತಂದೆಯವರು ತಮ್ಮ ಸಾಮರ್ಥ್ಯವನ್ನು ಮೀರಿ ಕೊಡಿಸಿದ್ದಾರೆ. ಲಿಂಕ್ ಅನ್ನುವಂಥದ್ದು ನಾವು ಹೇಗೆ ಬೆಳೆಸ್ಕೊಳ್ತೇವೆ ಅನ್ನುವಂಥದ್ದು. ಈಗ ಆ್ಯಕ್ಚುಲಿ ನಾನು ಮೊದಲು ಲಾಯರ್ ಆಗಿ 1 ವರ್ಷ ಪ್ರಾಕ್ಟೀಸ್ ಮಾಡಿದ್ದಷ್ಟೇ ಬಿಟ್ಟರೆ, ಆಮೇಲೆ ನನ್ನ ಪ್ಯಾಷನ್ ಏನಿದೆ ಅದೇ ನನ್ನ ಪ್ರೊಫೆಷನ್ ಆಗಿ ಹೋಯ್ತು. ವಿಶೇಷ ಚೇತನ ಮಕ್ಕಳು ಅಂತ ಇರ್ತಾರೆ, ಅವ್ರನ್ನ ಯಾವತ್ತು ನೀವು ಫಸ್ಟ್ ನೋಡಿದ್ದು? ವಿಶೇಷ ಚೇತನ ಮಕ್ಕಳನ್ನು ನಾನು ತುಂಬ ಚಿಕ್ಕವಳಿರುವಾಗಲಿಂದನೂ ನೋಡಿದ್ದೀನಿ. ಯಾಕೆಂದರೆ ನಮ್ಮ ಸಮಾಜದಲ್ಲಿ ಸಹಜವಾಗಿ ಹಲವಾರು ಕುಟುಂಬಗಳಲ್ಲಿ, ಮನೆಗಳಲ್ಲಿ ಕಾಣಸಿಗ್ತಾರೆ. ಅವರ ಮೇಲೆ ಅಧ್ಯಯನ ಮಾಡಬೇಕು ಅನ್ನುವಂಥ ವಿಚಾರ ಬಂದಿದ್ದು ಕೊನೆಗೆ. ಆದರೆ ವಿಶೇಷ ಚೇತನರು, ಅವರ ಒಂದು ರಿಸ್ಟ್ರಿಕ್ಷನ್ಸ್ ಬೌದ್ಧಿಕವಾದಂಥ ಒಂದು ಸಮಸ್ಯೆಗಳೇನಿರುತ್ತೆ ಅದೆಲ್ಲ ಮುಂಚಿಂದನೇ ನನಗೆ ನೋಡಿ ಪರಿಚಯ ಆಯಿತು ಅಷ್ಟೆ. ಈ ವಿಶೇಷ ಚೇತನ ಮಕ್ಕಳಲ್ಲಿ ಸ್ಟೇಜ್ ವೈಸ್ ಅಂತ ನಾವು ಕೇಳಿದ್ದೇವೆ, ಅದ್ರ ಬಗ್ಗೆ ಹೇಳೋದಿದ್ರೆ? ಅವರಲ್ಲಿ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ 3 ಡಿಗ್ರಿಗಳನ್ನು ನಾವು ಗಮನಿಸ್ಬೋದು. ಮೈಲ್ಡ್ ಆಗಿರುವಂಥದ್ದು ಅವರನ್ನು ಬಳಸ್ಕೊಂಡು ಅವರಿಗೆ, ಅಥವಾ ಸ್ವಲ್ಪ ನಾವು ಕೋಚಿಂಗ್ ಕೊಡೋದರ ಮೂಲಕ ಕೆಲವು ಸ್ಕಿಲ್ಡ್ ಆ್ಯಕ್ಟಿವಿಟೀಸ್, ಚಿಕ್ಕ ಪುಟ್ಟ ಬ್ಯಾಗ್ ಮಾಡೋದು, ಕೈಗಾರಿಕೆಗಳನ್ನು ಮಾಡೋದು, ಅದನ್ನೆಲ್ಲ ನಾವು ನೋಡ್ತೀವಿ, ಪಾಟ್ರಿ ಮೇಕಿಂಗ್, ಅದೆಲ್ಲ ಕಲಿಸಿ ಅವರು ಅಲ್ಪ ಸ್ವಲ್ಪ ಸಂಪಾದನೆ ಮಾಡೋ ಥರದ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಡ್ಬೋದು. ಈ ಮಾಡರೇಟ್ ಮತ್ತು ಸಿವಿಯರ್ ಅಂತ ಏನಿರುತ್ತೆ,
ಇವರಲ್ಲಿ ಬದಲಾವಣೆ ಅನ್ನುವಂಥದ್ದು ತುಂಬ ಕಡಿಮೆ ಡಿಗ್ರಿಯಲ್ಲಿ ಕಾಣಿಸುತ್ತೆ. ಕನಿಷ್ಠ ಒಂದು 10 ವರ್ಷದ ಅವಧಿಯ ಟ್ರೈನಿಂಗಲ್ಲಿ ಸಿಗುವಂಥದ್ದು ಕೂಡ ಸ್ವಲ್ಪ ಅವರಂದರೆ ರೆಗ್ಯುಲರ್ ಆ್ಯಕ್ಟಿವಿಟೀಸನ್ನು ಮಾಡ್ಕೊಂಡು ಹೋಗುವಷ್ಟರ ಮಟ್ಟಿಗೆ. ಉದಾಹರಣೆಗೆ ಬಾತ್ರೂಮಿಗೆ ಹೋದರೆ ಅವರು ಸರಿಯಾದ ಸ್ಥಿತಿಯಲ್ಲಿ ವಾಪಸ್ ಬರುವಂಥದ್ದು ಇರ್ಬೋದು, ಅಥವಾ ಹಾಲು ಕುಡಿತಾ ಇದ್ದರೆ ಎಲ್ಲ ಕಡೆ ಚೆಲ್ಕೊಳ್ಳದೆ ಇರೋ ಹಾಗೆ ಅವರು ಹಾಲು ಕುಡಿಯುವಂಥದ್ದು. ಇಷ್ಟರ ಮಟ್ಟಿಗೆ ಅವರ ದೈನಂದಿನ ಚಟುವಟಿಕೆಗಳನ್ನು ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥದ್ದನ್ನು ಕಲಿಸೋಕ್ಕೂ ಅವರಿಗೆ 10 ವರ್ಷಗಳು ಬೇಕಾಗುತ್ತೆ. ಸುಮಾರು 20 ವರ್ಷ 40 ವರ್ಷದವನ್ನು ಕೂಡ ನಾವು ಮಕ್ಕಳು ಅಂತ ಕರೆಯುವಂಥ ಪರಿಸ್ಥಿತಿ ಇರುತ್ತೆ. ಈ ವಿಶೇಷ ಚೇತನ ಮಕ್ಕಳು ಯಾಕೆ ಈ ರೀತಿ ಆಗ್ತಾರೆ, ಅದಕ್ಕೆ ಕಾರಣ ಏನು? ಕಾರಣವನ್ನ ಪ್ರತಿಯೊಬ್ಬರು ಹಲವಾರು ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಕೆಲವರು ಆಹಾರ, ಗರ್ಭಿಣಿ ಸ್ತ್ರೀಯರು ಸರಿಯಾಗಿ ಆಹಾರವನ್ನು ಸೇವಿಸದೇ ಇರೋದ್ರಿಂದ ಪೋಷಕಾಂಶದ ಕೊರತೆಯಿಂದ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಕೆಲವರು ವಿಚಾರ ಕೂಡ ಅಷ್ಟೇ ಇಂಪಾರ್ಟೆಂಟು. ನಾವು ಗರ್ಭಿಣಿಯ ಸ್ತ್ರೀಯರು ಯಾವ ಥರ ವಿಚಾರ ಮಾಡ್ತಾರೆ ಅದೆಲ್ಲ ಬಹಳ ಮುಖ್ಯವಾಗಿರುತ್ತೆ ಅಂತ ಕೆಲವು ಹೇಳ್ತಾರೆ. ಈ ಥರ ಬೇರೆ ಬೇರೆ ರೀತಿಯ ಇವ್ಯಾಲ್ಯೂಯೇಷನ್ ನಡೀತಾ ಇದೆ. ಆದರೆ ಈಗ ಎಷ್ಟೋ ಶ್ರೀಮಂತ ಕುಟುಂಬದ ಗರ್ಭಿಣಿಯರಿಗೂ ಸ್ತ್ರೀಯರಿಗೂ ಈ ಥರ ಮಕ್ಕಳು ಹುಟ್ಟಿರೋದನ್ನು ನಾವು ನೋಡ್ತೇವೆ. ಹಾಗಂತ ಬೀದಿಯಲ್ಲಿರುವಂತಹ ಭಿಕ್ಷುಕ ಮಹಿಳೆಯರಿಗೂ ಕೂಡ ಸಹಜವಾಗಿ ಎಲ್ಲ ಸರಿಯಾಗಿರುವಂಥ ಮಕ್ಕಳು ಹುಟ್ಟಿರೋದನ್ನು ನಾವು ನೋಡ್ತೇವೆ. ಹೀಗೆ ನೋಡಿದಾಗ ಅದನ್ನು ಇಂಥದ್ದೇ ಕಾರಣ ಅಂತ ಹೇಳೋದು ಕಷ್ಟ. ಅಲ್ಟಿಮೇಟ್ಲಿ ನಾವು ಬರಬೇಕಾದದ್ದು ಕರ್ಮ ಥಿಯರಿಗೆ. ಈ ಗುರುತಿಸುವಂಥದ್ದು, ವಿಶೇಷ ಚೇತನ ಮಕ್ಕಳು ಗುರುತಿಸುವಂಥದ್ದು ಹೇಗೆ? ಅವರನ್ನ ಅಂದರೆ ಸಹಜವಾಗಿ ಆಯಾ ವಯಸ್ಸಿನಲ್ಲಿ ಯಾವ ಚಟುವಟಿಕೆ ಆಗತ್ತೆ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲ ಡಾಕ್ಟರ್ಸ್ಗೆಲ್ಲ ಗೊತ್ತಿರುತ್ತೆ. ಮತ್ತು ಸಾಮಾನ್ಯ ಮನೆಯಲ್ಲಿ ಅದರದ್ದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮಾತುಗಳಲ್ಲಿ ಕೂಡ ಇಷ್ಟು ತಿಂಗಳಾಯಿತು, ಈ ಥರ ಚಟುವಟಿಕೆಯನ್ನು ಮಾಡ್ತಾ ಇದ್ದಾರಾ ಅನ್ನುವಂಥದ್ರ ಒಂದು ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಡಿಮೆ ಆಗ್ಬೋದು. ಎಲ್ಲರಿಗೂ ಸ್ವಲ್ಪ ಮಾತಾಡಲಿಕ್ಕೆ ಡಿಲೇ ಆಗೋದು, ನಡಿಲಿಕ್ಕೆ ಡಿಲೇ ಆಗೋದು ಎಲ್ರಿಗೂ ಸ್ವಲ್ಪ ಮಟ್ಟಿಗೆ ಆಗ್ತಾ ಇರುತ್ತೆ. ಆದರೆ ಬಹಳಷ್ಟು ಡಿಲೇ ಆದಾಗ, ಹಲ್ಲು ತುಂಬ ದಿವಸಗಳು, ಎಷ್ಟು ತಿಂಗಳಾದರೂ ಹಲ್ಲೇ ಬಂದಿಲ್ಲ, ವರ್ಷಗಳಾದರೂ ಬಂದಿಲ್ಲ ಅಂದಾಗ ಸಹಜವಾಗಿ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೇವೆ. ಅಥವಾ ಆಯಾ ಚಟುವಟಿಕೆ ಆ ವಯಸ್ಸಿನಲ್ಲಿ ನಡೀತಾ ಇಲ್ಲ, ಕೂತ್ಕೊಳ್ಳಿಕ್ಕೆ ಮಗುವಿಗೆ ಸಾಧ್ಯ ಆಗ್ತಾ ಇಲ್ಲ, ಅಥವಾ ಯಾವುದೋ ಒಂದು ವಸ್ತುವನ್ನು ಗುರುತಿಸ್ತಾ ಇಲ್ಲ ಇನ್ನೂವರೆಗೆ, ಅಥವಾ ಕೇಳಿದ್ರು ಏನು ನಾವು ಹೇಳ್ತಾ ಇದ್ರು ಕೇಳದೇ ಇರೋ ಹಾಗೆ ಮುಖದಲ್ಲಿ ಯಾವ ಒಂದು ಬದಲಾವಣೆ ಕಾಣಿಸ್ತಾ ಇಲ್ಲ, ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂದಾಗ ಸಹಜವಾಗಿ ಡಾಕ್ಟರ್ಗಳ ಹತ್ರ ಹೋಗಿ ಕೇಳಿದಾಗ ಅದಕ್ಕೆ ಬೇಕಾದ ಬೇರೆ ರೀತಿಯ ಪರೀಕ್ಷೆಗಳಿರ್ತವೆ. ಪರೀಕ್ಷೆಗಳನ್ನು ಮಾಡಿದಾಗ ಯಾವ ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಕಂಡುಹಿಡಿಬೋದು. ಈಗ ಕೆಲವು ಮಕ್ಕಳು, ವಿಶೇಷ ಚೇತನ ಮಕ್ಕಳು, ಅವರು ಕಣ್ಣೊಂದೇ ಕಡೆ ನೋಡ್ಕೊಂಡಿರೋವಂಥದ್ದು ನೋಡಿರ್ತೀವಿ. ಅಥವಾ ಒಂಥರ ಇರ್ತಾರೆ, ಅವ್ರಿಗೆ ಏನಾಗ್ತಿದೆ ಅನ್ನೋದೇ ಗೊತ್ತಿರಲ್ಲ. ಆ ಥರ ಮಕ್ಕಳು ನೀವು ನೋಡಿದಾಗ ಏನು ಅನ್ನಿಸ್ತು ನಿಮ್ಗೆ ಮೊದಲನೇದಾಗಿ? ಈಗ ಈ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅನ್ನುವಂಥ ವಿಷಯಕ್ಕೆ ಬಂದಾಗ ನರ ದೌರ್ಬಲ್ಯ ಅಥವಾ ನರಕ್ಕೆ ಸಂಬಂಧಪಟ್ಟ ಅದರ ಸ್ಟ್ರಕ್ಚರ್ ಇರ್ಬೋದು, ರಚನೆಗಳಿರ್ಬೋದು, ಜೀವಕೋಶದ ರಚನೆಯಲ್ಲಿರ್ಬೋದು, ಅದರ ಫಂಕ್ಷನ್, ಕಾರ್ಯನಿರ್ವಹಣೆ ಮಾಡೋ ಕಾರ್ಯಕ್ಷಮತೆಯಲ್ಲಿರ್ಬೋದು, ಇದರಲ್ಲಿ ಸಮಸ್ಯೆ ಇರುವಂಥ ಮಕ್ಕಳನ್ನು ನಾವು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಪ್ರೋನ್ಡ್ ಚಿಲ್ಡ್ರನ್ ಅಂತ ಕರಿತೀವಿ. ಈ ಮಕ್ಕಳಲ್ಲಿ ಹಲವಾರು ಥರ ಇದೆ. ಉದಾಹರಣೆಗೆ ಆಟಿಸಮ್ ಅಂತ ಇದೆ, ಆಟಿಸ್ಟಿಕ್ ಸಿಂಡ್ರೋಮ್ ಇರುವಂಥದ್ದಿದೆ. ಅದರಲ್ಲಿ ADHD ಅಂತ ಇರುತ್ತೆ. ಅದರಲ್ಲಿ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಕೂಡ ಕರಿತೀವಿ. ಸ್ವಲ್ಪ ವ್ಯತ್ಯಾಸ ಇದೆ ಇದರಲ್ಲಿ, ಅದರ ಗುಣಲಕ್ಷಣಗಳಲ್ಲಿ. ಈ ಹೈಪರ್ ಆಕ್ಟಿವಿಟೀಸ್ ಇರುವಂಥ ಮಕ್ಕಳು ಒಂದು ಕ್ಷಣವೂ ಕೂತ್ಕೊಳ್ಳೋದಿಲ್ಲ. ಹಗಲು ರಾತ್ರಿ ಅವರು ಏನೋ ಒಂದು ಮಾಡ್ತಾನೆ ಇರ್ತಾರೆ. ಅಂದರೆ ಅವ್ರನ್ನ ಕಾಯ್ಕೊಳ್ಳೋಕ್ಕೆ ಪೇರೆಂಟ್ಸಿಗೂ ನಿದ್ದೆ ಮಾಡೋಕ್ಕಾಗಲ್ಲ, ಅವರೂ ನಿದ್ದೆ ಮಾಡಲ್ಲ, ಪೇರೆಂಟ್ಸು ನಿದ್ದೆ ಮಾಡೋಕ್ಕಾಗಲ್ಲ. ಕೆಲವು ಆಸ್ಪರ್ಜರ್ ಸಿಂಡ್ರೋಮ್ ಅಂತ ಇದೆ. ಇದರಲ್ಲಿ ಏನು ಅಂತಂದರೆ ಅವರಿಗೆ ಒಂಥರ ಅಟೆನ್ಷನ್ ಕೊಡೋಕ್ಕಾಗಲ್ಲ ಮಕ್ಕಳಿಗೆ, ಯಾವುದ್ರಲ್ಲೂ ಒಂದು ಅಟೆನ್ಷನ್ ಇರಲ್ಲ. ಕೆಲವು ಬುದ್ಧಿವಂತಿಕೆ ಇರುತ್ತೆ, ಆದರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಅಂದರೆ ಬ್ರೈನಿನ ಕೆಲವು ಭಾಗಗಳು ಆ್ಯಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇರುತ್ತೆ, ಇನ್ನೂ ಕೆಲವು ಭಾಗಗಳು ಅದರಲ್ಲಿ ಏನು ಒಂದು ಆ್ಯಕ್ಟಿವಿಟೀಸು ಕಾಣಿಸೋದಿಲ್ಲ, ಆ ರೀತಿದಿರುತ್ತೆ. ಈ ಆಟಿಸಮ್ ಅನ್ನುವಂಥದ್ದು ಕೆಲವರು ಈ ಒಂದು ಏನು ಸ್ವಲೀನತೆ ಅಂತ ಕರಿತೀವಿ. ಸ್ವಲೀನತೆ ಅಂದ್ರೇನು? ತಮ್ಮದೇ ಲೋಕದಲ್ಲಿ ಇರುವಂಥದ್ದು, ಬೇರೆ ಒಂದು ಸೋಷಿಯಲ್ ಕಮ್ಯುನಿಕೇಷನ್ ಯಾವುದೂ ಕೂಡ ಇರೋದಿಲ್ಲ. ಈ ಥರದ ಹಲವಾರು ಕ್ಯಾಟಗರಿಗಳಿದೆ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅಂತ ಬಂದಾಗ. ಎಲ್ಲದರಲ್ಲಿಯೂ ಕೂಡ ಕೆಲವರಿಗೆ ಒಂದಲ್ಲ 2-3 ಸಮಸ್ಯೆಗಳು ಒಟ್ಟಿಗೆ ಇರುವಂತಹದ್ದನ್ನು ಕೂಡ ನಾವು ನೋಡ್ತೇವೆ. ಕೆಲವು ಈ ಥರ ಮಕ್ಕಳಿಗೆ, ವಿಶೇಷ ಚೇತನ ಮಕ್ಕಳಿಗೆ ಕೋಪನೂ ಜಾಸ್ತಿ ಇರುತ್ತೆ, ಸಂತೋಷನೂ ಒಂದು ಪ್ರಮಾಣದಲ್ಲಿ ನಾವು ನೋಡುವಂಥದ್ದು, ಅದ್ರ ಬಗ್ಗೆ ಹೇಳೋದಿದ್ರೆ? ಅದೇ ಬ್ರೈನ್ ಫಂಕ್ಷನ್ನಿಂದ ಆಗುವ, ಬ್ರೈನ್ ಫಂಕ್ಷನಲ್ಲಿ ಅಂದರೆ ಬ್ರೈನಲ್ಲಿ ಕ್ಷಮತೆ ಇಲ್ಲದೆ ಇರೋದ್ರಿಂದ ಆಗುವಂಥದ್ದು ಇದು. ಸಾಮಾನ್ಯ ಮಗು, ಸರಿಯಾಗಿರುವಂತಹ ಮಗು ಅಂತ ಏನಿರುತ್ತೆ ಅದರಲ್ಲಾಗುವಂತಹ ಸಹಜವಾದ ಒಂದು ಕ್ಷಮತೆ ಆ ಮಗುವಿನಲ್ಲಿ ಇಲ್ಲದೆ ಇರುವಂತಹದ್ದೇ ಇದಕ್ಕೆ ಕಾರಣ. ಯಾಕೆಂದರೆ ಅದಕ್ಕೆ ಜಾಸ್ತಿ ಏನು ಗೊತ್ತಾಗೋದಿಲ್ಲ.
ಗೊತ್ತಾಗದೆ ಇರುವಾಗಲೂ ಇದೆಲ್ಲ ಆಗುತ್ತೆ ಅಂದಾಗ ಅಂದ್ರೆ ಅದು ಒಂದು ಮ್ಯಾನುಫ್ಯಾಕ್ಚರಿಂಗ್, ದೇವರು ಏನು ಸೃಷ್ಟಿ ಮಾಡಿದಾನೆ ಆ ಸೃಷ್ಟಿಯಲ್ಲಿ ಆಗಿರುವಂತಹ ತೊಂದರೆ. ಅಂದ್ರೆ ದೇವ್ರ ತಪ್ಪು ಅಂತಲ್ಲ, ಎಲ್ಲವೂ ನಮ್ಮ ನಮ್ಮ ಕರ್ಮದಿಂದಲೇ ಬಂದಿರುವಂಥದ್ದು. ಆದ್ರೆ ಒಟ್ಟಾರೆ ನಮ್ಮ ಬ್ರೈನಿನಲ್ಲಿ ಆಗುವಂತ ರಚನೆಯಲ್ಲಿ ಆಗಿರೋ ಸಮಸ್ಯೆ ಅನ್ನುವಂಥದ್ದು ಗೊತ್ತಾಗುತ್ತೆ. ವಿಶೇಷ ಚೇತನ ಮಕ್ಕಳು ಅವ್ರು ಎತ್ತಿದ ತಕ್ಷಣ ಅವ್ರ ತಂದೆ ತಾಯಿಯಲ್ಲಿ ಫಸ್ಟ್ ಒಂದು ಆತಂಕ ಬರುತ್ತೆ, ನನ್ನ ಮಗು ಹಿಂಗೆ ಆಗೋಯ್ತಲ್ಲ, ನಮ್ಮ ಭವಿಷ್ಯ ಹಾಳಾಯ್ತಲ್ಲ ಅಂತ. ಆ ಥರದವ್ರಿಗೆ ನೀವೇನು ಹೇಳ್ತೀರಿ? ಇದನ್ನೇ ನನ್ನ ಸಂಶೋಧನೆಯಲ್ಲಿ ನಾನು ಕಂಡಿದ್ದು. ಹಲವಾರು ಉದಾಹರಣೆಗಳು, ಒಂದು 100 ಜನರ ಮೇಲೆ ನಾನು ಅದನ್ನು ಪ್ರಯೋಗ ಮಾಡಿ ನೋಡಿದಾಗ ಕಂಡಿರುವಂಥ ವಿಷಯವನ್ನ ಒಂದೆರಡು ಹಂಚ್ಕೊಳ್ತೀನಿ. ಮಗು ಎಲ್ಲರಂತೆ ಒಂದು ಗರ್ಭಿಣಿ ಸ್ತ್ರೀಗೆ ಒಳ್ಳೆಯ ಮಗು ಬೇಕು, ತನ್ನ ಒಂದು ಸಂತಾನ ಮುಂದುವರಿಬೇಕು ಅನ್ನುವಂಥದ್ದು, ಜೊತೆಗೆ ತನ್ನ ಮಗು ಹುಟ್ಟಿ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಲಿ ಅನ್ನುವಂಥದ್ದು, ಒಂದು ತಾಯ್ತನವನ್ನ ಪೂರ್ತಿಗೊಳಿಸ್ಕೋಬೇಕು ಅನ್ನುವಂಥದ್ದು ಒಂದು ಆಸೆ ಆಕಾಂಕ್ಷೆಯಿಂದ ಆಕೆ ಗರ್ಭವನ್ನು ಧರಿಸಿರ್ತಾಳೆ. ಈ ಥರ ಮಗು ಹುಟ್ಟಿದಾಕ್ಷಣ ಸಹಜವಾಗಿ ಎಲ್ಲರಂತೆ ಆನಂದ ಸಂತೋಷದಲ್ಲಿ ತೇಲಾಡ್ತಾ ಇರ್ತಾರೆ. ಅದರ ನಡುವೆ ಆ ಚಟುವಟಿಕೆಗಳಲ್ಲಿ ಏನೋ ಒಂದು ವ್ಯತ್ಯಾಸ ಇದೆ. ಇದ್ದಕ್ಕಿದ್ದಂಗೆ ಸಡನ್ ಆಗಿ ಎಚ್ಚರ ತಪ್ಪಿ ಬಿದ್ದು, ಯಾಕೆ ಎಚ್ಚರ ತಪ್ಪಿತು ಮಗುವಿಗೆ ಅನ್ನುವಂಥ ಗಾಬರಿ. ಆವಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಇದಕ್ಕೆ ಸಂಬಂಧಪಟ್ಟ ಯಾವುದೋ ಈ ಒಂದು ಕ್ಲಸ್ಟರಲ್ಲಿ ಬರುವಂತಹ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಕ್ಲಸ್ಟರಲ್ಲಿ ಬರುವಂಥ ಯಾವುದೋ ಒಂದು ಮಾನಸಿಕ ಈ ನರದ ದೌರ್ಬಲ್ಯಕ್ಕೆ ಒಳಗಾಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರ ನಿಜವಾಗ್ಲೂ ಹೃದಯವೇ ಒಡೆದೋಗ್ತದೆ. ಅಥವಾ ಕೆಲವು ತಿಂಗಳವರೆಗೆ, ವರ್ಷದವರೆಗೆ ಸರಿಯಾಗಬಹುದೇನೋ ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗುವಂಥ ಪ್ರಕ್ರಿಯೆ ಮುಂದುವರಿತಾ ಇರ್ತದೆ. ಎಲ್ಲ ಹೇಳಿದಂಥ ಔಷಧಿಗಳು, ಥೆರಪಿಗಳು ಎಲ್ಲವನ್ನೂ ಮಾಡ್ತಾರೆ. ಆದರೆ ಕೊನೆಗೂ ಸಹ ಇದು ಸರಿಯಾಗುವಂಥದ್ದಲ್ಲ, ಬಹಳಷ್ಟು ಮಟ್ಟಿಗೆ ಸರಿಯಾಗುವಂಥದ್ದಲ್ಲ. ಅದರಲ್ಲಿ ಮಾಡ್ರೇಟ್ ಕ್ಯಾಟಗರಿ ಬೀಳುತ್ತಾ, ಮೈಲ್ಡ್ ಕ್ಯಾಟಗರಿನ ಅಥವಾ ಸಿವಿಯರ ಅನ್ನುವಂಥದ್ದು ಆಧಾರದ ಮೇಲೆ ಅವರ ಒಂದು ನೋವಿನ ಪ್ರಮಾಣ ಇರುತ್ತೆ. ಮೈಲ್ಡ್ ಅಂತಂದಾಗ ಸ್ವಲ್ಪ ಮಟ್ಟಿಗೆ ಸಮಾಧಾನ ಇರ್ಬೋದು, ಹೇಗೋ ಮುಂದೆ ಬದುಕನ್ನು ಬಾಳುವಷ್ಟು ಅವರಿಗೆ ಪಾಠ ಹೇಳ್ಕೊಡ್ಬೋದು, ಸ್ಕಿಲ್ಸ್ ಕೆಲವು ಡೆವಲಪ್ ಮಾಡ್ಬೋದು ಅಂತ. ಮಾಡ್ರೇಟ್ ಸಿವಿಯರ್ ಅನ್ನುವಂಥದ್ದಕ್ಕೆ ಬಂದಾಗ ಅವರು ಬಹಳಷ್ಟು ಹೋಪನ್ನು ಕಳ್ಕೊಳ್ತಾರೆ. ತುಂಬ ಇಡೀ ಜೀವನ ಒಂಥರ ನೋವು. ಯಾಕೆ, ಬಹಳಷ್ಟು ಪ್ರಶ್ನೆಗಳು ಕೂಡ ಅವರಲ್ಲಿ ಇರುತ್ತೆ. ನಮಗೆ ಯಾಕೆ, ಈಗ ನಾನು ಹೇಳಿದ ಹಾಗೆ ಭಿಕ್ಷುಕರಿಗೂ ಒಳ್ಳೆ ಮಕ್ಕಳು ಹುಟ್ಟುವಾಗ ನಮ್ಮ ಯಾವ ಕರ್ಮಕ್ಕೆ ಇಂಥ ಮಗು ಹುಟ್ಟು ಅನ್ನುವಂಥದ್ದಾಗಿರ್ಬೋದು, ತುಂಬ ಪಾಪ ಪ್ರಜ್ಞೆಯಿಂದ ನರಳುವಂಥದ್ದಾಗ್ಬೋದು, ತುಂಬ ಸಂಕಟ. ನಾನು ನೋಡಿರುವಂಥ ಕೆಲವು ಕುಟುಂಬಗಳಲ್ಲಿ 2 ಗಂಡು ಮಕ್ಕಳು, ಇಬ್ಬರೂ ಕೂಡ ಈ ಥರ ವಿಶೇಷ ಚೇತನ ಮಕ್ಕಳಾಗಿ ಹುಟ್ಟಿರುವಂಥದ್ದು. ಇಂಥ ಹಲವಾರು ಘಟನೆಗಳು ನಡೆದಾಗ, ಉದಾಹರಣೆಗೆ ಬಸ್ಸಲ್ಲಿ ಬರುವಾಗ, ಬಸ್ಸಲ್ಲಿ ಅವರಿಗೆ ಅರ್ಥ ಆಗೋದಿಲ್ಲ ಅಥವಾ ರಶ್ ಇರುತ್ತೆ, ಆ ಮಕ್ಕಳನ್ನ ಪೂರ್ತಿ ಬಸ್ನಿಂದ ಕೆಳಗೆ ಇಳಿಸುವಷ್ಟು ಅವರಿಗೆ ವ್ಯವಧಾನ ಇರೋದಿಲ್ಲ, ಹಾಗೆ ಬಸ್ ಮುಂದೆ ಹೋಗ್ಬಿಡೋದು, ಆ ಮಕ್ಕಳು ಉರುಳು ಬಿದ್ದಿರುವಂಥದ್ದು, ಇಂಥ ಎಷ್ಟೋ ಉದಾಹರಣೆಗಳನ್ನು ನಾನು ನೋಡಿದಾಗ, ಅವರಿಂದ ಪಾಲಕರಿಂದ ಕೇಳ್ಪಟ್ಟಾಗ ನಿಜವಾಗ್ಲೂ ನಮಗೂ ಹೃದಯ ಒಡೆದೋಗುವಷ್ಟು ಸಂಕಟ ಆಗುತ್ತೆ. ಈ ಕೆಲವು ಮಕ್ಕಳು ಸ್ಕೂಲ್ಗೂ ಕೂಡ ಹೋಗ್ತಾರೆ, ವಿಶೇಷ ಚೇತನ ಮಕ್ಕಳು ಸ್ಕೂಲ್ಗೂ ಕೂಡ ಹೋಗ್ತಾರೆ, ಅದ್ರ ಬಗ್ಗೆ ಹೇಳೋದು? ಹೌದು, ಯಾಕೆಂತಂದ್ರೆ ಈಗ ಎಲ್ಲರಿಗೂ ಸಹ ಮಕ್ಕಳು ಈ ಥರ ಆಗಿದ್ದಾರೆ ಅಂದಾಕ್ಷಣ ಹಾಗೆ ಕೈ ಬಿಡೋದಿಕ್ಕಾಗೋದಿಲ್ಲ. ಕಷ್ಟವೋ ಸುಖವೋ ಆ ಮಕ್ಕಳನ್ನು ಹೇಗೋ ಒಂದು ಹಂತಕ್ಕೆ ಸರಿ ಮಾಡಬೇಕು ಅನ್ನುವಂಥ ಆಸೆ ಆಕಾಂಕ್ಷೆ ಎಲ್ರಿಗೂ ಇದ್ದಿರುತ್ತೆ. ಆದರೆ ಇಲ್ಲಿ ಇಬ್ಬರೂ ಪಾಲಕರು ಮಕ್ಕಳಿಗೆ ಅಟೆನ್ಷನ್ ಕೊಡುವಂತಹ ಅವಶ್ಯಕತೆ ಇರುತ್ತೆ. ಹೇಳಿದಾಗೆ ಬಾತ್ರೂಮಿಗೆ ಹೋದರೆ ಸರಿಯಾದ ರೀತಿಯಲ್ಲಿ ಬರೋದಕ್ಕೆ ಅವರಿಗೆ ಎಷ್ಟೋ ವರ್ಷಗಳು ಬೇಕು ಆ ಟ್ರೈನಿಂಗ್ ಕೊಡಲಿಕ್ಕೆ. ಪ್ರತಿ ಹೊತ್ತಿಗೂ ಆಹಾರ ಎಷ್ಟೋ ಜನರಿಗೆ ಅವ್ರಿಗೆ ಹಾಕಿದರೆ ಮಾತ್ರ ತಿಂತಾರೆ, ಅಥವಾ ಹಾಕ್ತಾ ಇದ್ರೆ ತಿಂತಾನೆ ಇರ್ತಾರೆ. ಇದೆಲ್ಲ ಸಮಸ್ಯೆಗಳಿರುತ್ತೆ. ಜೊತೆಗೆ ಬೇರೆ ಬೇರೆ ಚಿಕಿತ್ಸೆಯನ್ನು ಕೊಟ್ಟು ಮಕ್ಕಳನ್ನು ಎಷ್ಟು ಸಾಧ್ಯವೋ ಸರಿಪಡಿಸಬೇಕು ಅನ್ನುವಂಥ ಆಕಾಂಕ್ಷೆ ಪಾಲಕರಿಗೆ ಇದ್ದೇ ಇರುತ್ತೆ. ಇಬ್ಬರೂ ಕೂಡ ಅವರ ಒಂದು ಆರೋಗ್ಯದ ದೃಷ್ಟಿಯಿಂದ, ಒಂದು ಮೆಡಿಕಲ್ ಒಂದು ಹೆಲ್ಪಿಗಾಗಿ ಹಣಕಾಸು ಸಾಕಷ್ಟು ಬೇಕೇ ಬೇಕಲ್ವಾ. ಹಾಗಾಗಿ ಇಬ್ಬರೂ ಕೆಲಸ ಮಾಡುವಂಥ ಅವಶ್ಯಕತೆ ಇರುತ್ತೆ, ಹಾಗೆ ಇಬ್ಬರು ಮಕ್ಕಳನ್ನು ನೋಡುವಂಥ ಅವಶ್ಯಕತೆ ಮಕ್ಕಳಿಗಿರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅದರ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು ಅನ್ನೋ ಆಸೆಯಿಂದ ಸ್ಕೂಲ್ಗಳಿಗೆ ಸಹಜವಾಗಿ ಮಕ್ಕಳನ್ನು ಹಾಕ್ತಾರೆ. ಅದಕ್ಕೋಸ್ಕರನೇ ಇರುವಂತಹ ಶಾಲೆಗಳು ಇದೆ. ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಅವರ ಒಂದು ಬ್ರೈನನ್ನು ಇಂಪ್ರೂವ್ಮೆಂಟ್ ಮಾಡುವಂತಹ ಎಲ್ಲ ಪ್ರಯತ್ನವನ್ನು ಕೂಡ ಶಾಲೆಯಲ್ಲಿ ಮಾಡ್ತಾರೆ. ಈ ವಿಶೇಷ ಚೇತನ ಮಕ್ಕಳ ಸಿವಿಯರ್, ಮಾಡ್ರೇಟ್ ಮತ್ತೆ ಯಾವ್ದು ಹೇಳಿದ್ರಿ, ಅದ್ರ ಮೂಲಕ ಸರಿ ಮಾಡ್ಬೋದಾ, ಇವರು ಸಂಪೂರ್ಣವಾಗಿ ಸರಿಪಡಿಸಬಹುದು ಅನ್ನುವಂಥದ್ದು ಯಾವ್ದಾರ ಘಟನೆ ಇದೆಯಾ? ಒಂದೇ ಶಬ್ದದಲ್ಲಿ ಹೇಳಬೇಕು ಅಂದ್ರೆ ಇಲ್ಲ, ಸಂಪೂರ್ಣ ಸರಿಪಡಿಸಬಹುದು ಅನ್ನುವಂಥದ್ದು ಇಲ್ಲವೇ ಇಲ್ಲ. ಯಾಕೆ ಅಂತಂದ್ರೆ ಈಗ ನಾವೊಂದು ತುಳಸಿ ಗಿಡವನ್ನ ನೋಡ್ತೇವೆ. ತುಳಸಿ ಒಂದು ಪಾಟನ್ನು ನೋಡಿದ್ರೆ, ಒಂದು ಬೆಳೆದಿರುವಂತಹ ಒಂದು ತುಳಸಿ ಗಿಡವನ್ನ ನೀವು ಹೀಗೆ ಎತ್ತಲಿಕ್ಕೆ ಹೋದ್ರೆ ಅದು ಮಣ್ಣು ಸಹಿತ ಎತ್ಕೊಂಡು ಬರುತ್ತೆ. ಅಷ್ಟು ತಂತುಗಳು, ಅದರ ಬೇರಿನ ತಂತುಗಳು ಹೇಗೆ ಅದನ್ನು ಆಕ್ರಮಿಸ್ಕೊಂಡಿರ್ತಾವೋ ಹಾಗೆ ನಮ್ಮ ದೇಹದಲ್ಲಿ ಬ್ರೈನ್ ಇರುವಂಥದ್ದು. ಇಲ್ಲಿ ಬ್ರೈನ್ ಇದೆ, ತಲೆಯಲ್ಲಿದೆ.
ಹಾಗೆ ನರ್ವ್ಸ್ ಪೂರ್ತಿ ದೇಹವನ್ನ ಈ ತುಳಸಿ ಗಿಡದ ತಂತುಗಳು ಹೇಗೆ ಆಕ್ರಮಿಸ್ಕೊಂಡಿದಾವೋ ಹಾಗೆ ನಮ್ಗೆ ಎಲ್ಲೇ ಒಂದು ಸೂಜಿ ಚುಚ್ಚಲಿ, ಕೈ ಇರ್ಬೋದು, ಕಾಲಿನ ಬೆರಳಿನ ತುದಿ ಇರ್ಬೋದು, ಉಗುರು ಮತ್ತು ಚರ್ಮದ ಸಂಧಿ ಒಳಗಿರ್ಬೋದು, ಅಲ್ಲಿ ಒಂದು ಸೂಜಿ ಚುಚ್ಚಿದ್ರು ತಕ್ಷಣ ಅದರ ಒಂದು ಸಿಗ್ನಲ್ ನಮ್ಮ ಬ್ರೈನಿಗೆ ಹೋಗಿ ಕಾಲ್ ತೆಗಿ, ತಕ್ಷಣ ಕಾಲ್ ತೆಗಿ, ಕೈ ತೆಗಿ ಅನ್ನುವಂಥ ಒಂದು ಸಿಗ್ನಲ್ ಮತ್ತೆ ವಾಪಸ್ ಬರುತ್ತೆ. ಪೆರಿಫೆರಲ್ ನರ್ವಸ್ ಸಿಸ್ಟಮು, ಮೋಟಾರ್ ನರ್ವಸ್ ಸಿಸ್ಟಮ್, ಈ ಥರ ಎಲ್ಲ ನರ್ವಸ್ ಸಿಸ್ಟಮ್ ಇದೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇದನ್ನು ಕಂಟ್ರೋಲ್ ಮಾಡುತ್ತೆ. ಯಾವಾಗ ಇದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗಿದೆಯೋ ಇದನ್ನ ಸರಿಪಡಿಸ್ಲಿಕ್ಕೆ ಇದನ್ನ ಬಹಳಷ್ಟು ಮಟ್ಟಿಗೆ ಸಾಧ್ಯ ಇಲ್ಲ. ಒಂದೊಂದು ನರ ಎಲ್ಲೋ ತರದು ಹೋದಾಗ, ತರ್ಚ್ಕೊಂಡು ಹೋದಾಗ, ಕಿತ್ತು ಹೋದಾಗ ಸರಿಪಡಿಸ್ಬೋದು. ಆದರೆ ಬ್ರೈನನ್ನು ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಪೂರ್ತಿ ದೇಹದ ನರ್ವ್ ಸಿಸ್ಟಮ್, ಈಗ ತುಳಸಿ ಗಿಡವನ್ನು ಹೀಗೆ ಎತ್ತಿ ಮಣ್ಣು ಉದುರಿಸ್ಬೋದು, ದೇಹದಲ್ಲಿ ಆ ನರ್ವ್ ಸಿಸ್ಟಮ್ ತೆಗೆದು ಎಲ್ಲ ಉದುರಿಸಿ ತೆಗೆದು ಇನ್ನೊಂದು ರಿಪ್ಲೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇದನ್ನು ಪೂರ್ತಿ ಸರಿಪಡಿಸುವಂಥದ್ದು ಸಾಧ್ಯವೇ ಇಲ್ಲ. ಈಗ ಕ್ಲೋನಿಂಗ್ ಅಂತ ಬಂತು. ಒಂದು ಐಸಲ್ಲಿ ಇರುವಂತ ಸಿಕ್ಕಿ ಹಾಕೊಂಡು ಒಂದು ನೊಣದಿಂದ ಮತ್ತೊಂದು ನೊಣವನ್ನ ಸೃಷ್ಟಿ ಮಾಡಿ ಇದೆಲ್ಲ ವಿಜ್ಞಾನಿಗಳು ಮಾಡಿದ್ದಾರೆ. ಆದರೆ ಈ ನರ್ವ್ ಸಿಸ್ಟಮ್ ಅನ್ನ ಪೂರ್ತಿ ಚೇಂಜ್ ಮಾಡಲಿಕ್ಕೆ ಸಾಧ್ಯವಾದರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರವನ್ನ ಕೊಡಬಹುದು. ಇದರಲ್ಲಿ ನಾನು ಹೇಳ್ತಾ ಹೋದೆ, ಶ್ರೀಮಂತರಿಗೂ ಬೇಕಾದಷ್ಟು ಜನರಿಗೆ ಇದೆ ಆ ಥರ ಅಂತ. ಈಗ ಹಾಗೆ ನೋಡಿದರೆ ಅಮೆರಿಕ ಬೇಕಾದಷ್ಟು ಶ್ರೀಮಂತ ರಾಷ್ಟ್ರ. ನಮ್ಮ ದೇಶದ 4 ಪಟ್ಟಷ್ಟು ಭೂಭಾಗ ಇದೆ, ಜನಸಂಖ್ಯೆ 4ರಲ್ಲಿ 1 ಭಾಗ ಇದೆ, ಬೇಕಾದಷ್ಟು ಸೋರ್ಸ್ ಇದೆ. ಅಂಥದ್ರಲ್ಲೂ ಕೂಡ 7 ಮಕ್ಕಳಲ್ಲಿ 1 ಮಗುವಿಗೆ, ಅಲ್ಲಿಯ ಮಕ್ಕಳಿಗೆ ವಿಶೇಷ ಚೇತನತೆ ಇದೆ. ಅಂದರೆ 7ರಲ್ಲಿ 1 ಮಗು ವಿಶೇಷ ಚೇತನ ಮಗು. 17% ಆಫ್ ದ ಪಾಪ್ಯುಲೇಷನ್ ಅಲ್ಲಿಯ ಈ ಥರ ವಿಶೇಷ ಚೇತನರಿದ್ದಾರೆ. ನಮ್ಮ ದೇಶದಲ್ಲಿ ನೋಡಿದರೆ 12% ಇದ್ದಾರೆ. ಅಂದರೆ ಒಂದು 8 ಮಕ್ಕಳಲ್ಲಿ 1 ಮಗು ವಿಶೇಷ ಚೇತನ ಅಂತ ಹೇಳ್ಬೋದು. ಹಾಗಾಗಿ ಬರೀ ಆಹಾರ ಅಥವಾ ಮನೆಯಲ್ಲಿ ಬಾಕಿ ಸೌಖ್ಯದ ಕೊರತೆ ಇದಕ್ಕೆ ಕಾರಣ ಅಂತ ಖಂಡಿತವಾಗಿಯೂ ಹೇಳಕ್ಕಾಗಲ್ಲ. ಈಗ ಅಕಸ್ಮಾತ್ ಒಂದು ಮಗು ಹುಟ್ಟಿದೆ, ವಿಶೇಷ ಚೇತನ ಮಗು ಹುಟ್ಟಿದೆ, ಡೇ 1 ಇಲ್ಲಿವರೆಗೂ ಎಷ್ಟು ವರ್ಷ ಬದುಕುತ್ತೆ ಅಂತ? ಆಯುಷ್ಯವನ್ನ ನಾವು ಅಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಸರಿಯಾದ ಮಕ್ಕಳಿಗೂ ಆಗ್ಬೋದು. ಅವರಿಗೆ ಅಂದರೆ ಆಯುಷ್ಯದ ಪ್ರಮಾಣ ಕಡಿಮೆ ಅಂತ ಕೇಳ್ಪಟ್ಟಿದ್ದೀನಿ. ಅದು ಡಿಪೆಂಡ್ಸ್ ಅವರಿಗೆ ಹೇಗೆ, ಅವರ ಬ್ರೈನ್ ಫಂಕ್ಷನ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ಆಧಾರದ ಮೇಲೆ ಹೋಗುತ್ತೆ. ಸಾಮಾನ್ಯ ವಿಶೇಷ ಚೇತನ ಮಕ್ಕಳು ಎಲ್ಲ ಒಂದು ಕಡೆ ಎಡು ಬಿದ್ದು ತಿರ್ಕೊಳ್ಳುವಂಥದ್ದು ನೋಡ್ತೀವಿ, ಅಥವಾ ಇನ್ನೇನೋ ಗೊತ್ತಿಲ್ಲದೆ ಬಿಲ್ಡಿಂಗಿಂದ ಬಿದ್ದಿರೋವಂಥದ್ದನ್ನ ನೋಡಿದ್ವಿ. ಈ ಥರ ಮಕ್ಕಳು, ಈ ಥರ ಘಟನೆಗಳು ನೀವು ಕೇಳಿದ್ದೀರಾ? ಘಟನೆಗಳಾಗುತ್ತೆ, ಆದರೆ ತಾವಾಗಿ ಪ್ರಾಣ ತೆಕ್ಕೊಳ್ಬೇಕು ಅನ್ನುವಂತಹ ಅದನ್ನು ಸಾಮಾನ್ಯರಲ್ಲೇ ನಾವು ಕಾಣೋದು ಜಾಸ್ತಿ. ಆ ಮಕ್ಕಳು ತಾವು ಜೀವ ತೆಕ್ಕೋಬೇಕು ಅನ್ನೋ ಕಾರಣ ಅವ್ರಿಗೆ ಹೊಳೆಯೋದಿಲ್ಲ. ಅದೆಲ್ಲ ಆ ಥರ ಮಾಡ್ಕೋಬೇಕು ಅನ್ನುವಂಥದ್ದೆಲ್ಲ ಹೆಚ್ಚಿನ ಮಟ್ಟಿಗೆ ಹೊಳೆಯೋದಿಲ್ಲ. ಇನ್ನು ತೀವ್ರವಾದ ಘಟನೆಗಳು ಆ ಕಾರಣ ಆಗಬಹುದು. ಯಾಕೆ ಅಂತಂದರೆ ತಾಯಿ ಆ ಥರ ಮಾಡ್ಕೊಂಡಿದ್ದನ್ನು ನೋಡಿದಾಗ, ಯಾಕೆಂದರೆ ತಾಯಿ ಜೊತೆಗೆ ಅವರು ಜಾಸ್ತಿ ಕನೆಕ್ಟೆಡ್ನೆಸ್, ಸಹಜವಾಗಿ ತನ್ನ ಕುಟುಂಬದ ಜೊತೆ ಕನೆಕ್ಟೆಡ್ನೆಸ್ ಜಾಸ್ತಿ ಇರುತ್ತೆ. ಆ ಥರ ತಾಯಿ ಏನಾದರೂ ಮಾಡ್ಕೊಂಡಿದ್ದನ್ನು ನೋಡಿದಾಗ ಅದರಿಂದ ಬರ್ಬೋದೇ ಬಿಟ್ಟರೆ, ಹಾಗೆ ಸುಮ್ಮನೆ ಕೇಳಿದಾಗ ಅವರಿಗೆ ಓದಲಿಕ್ಕೆ ಬರೀಲಿಕ್ಕೂ ತುಂಬ ಕಷ್ಟ ಆಗಿರೋದ್ರಿಂದ ಅದನ್ನು ಓದ್ಕೊಂಡು ತಿಳ್ಕೊಂಡು ದಿವಸ ನ್ಯೂಸ್ ಪೇಪರ್ ಓದೋದು ಇದೆಲ್ಲ ಅವರಿಂದ ದೂರ ಇರುವಂತಹ ವಿಷಯಗಳು. ಮತ್ತು ಬಾಕಿ ಕೌಟುಂಬಿಕ ಸಮಸ್ಯೆಗಳನ್ನೆಲ್ಲ ಅವರು ಜಾಸ್ತಿ ನೋಡ್ತಾ ಇರೋದಿಲ್ಲ ಅಥವಾ ಅವ್ರ ತಲೆಗೆ ಹೋಗ್ತಾ ಇರೋದಿಲ್ಲ. ಹಾಗಾಗಿ ಈ ಥರದ ಘಟನೆಗಳು ಆಗಿರಬಹುದು. ಅದು ದೊಡ್ಡವರ ನಿರ್ಲಕ್ಷ್ಯದಿಂದಲೂ ಆಗಿರ್ಬೋದು. ಬಾಗಿಲು ತೆಗೆದಿಟ್ಟಿರುವಂಥದ್ದು, ಅವ್ರಿಗೆ ಗೊತ್ತಾಗದ ಹಾಗೆ ಹೋಗಿ ಬೀಳುವಂಥ ಘಟನೆಗಳು ಆಗಿರ್ಬೋದು. ಆದರೆ ಸ್ವಂತ ಪ್ರೇರಣೆಯಿಂದ ಮಾಡುವಂಥ ಘಟನೆಗಳು ಕಡಿಮೆ. ಸಾಮಾನ್ಯ ಜನರಲ್ಲಿ ಅದು ಜಾಸ್ತಿ. ವಿಶೇಷ ಚೇತನ ಮಕ್ಕಳು ಅಂತ ತಗೊಂಡಿದ ತಕ್ಷಣ ಅವರ ಆಹಾರ ಪದ್ಧತಿ ಯಾವ್ದು? ಸಹಜವಾಗಿ ಎಲ್ಲರಂತೆ ಆಹಾರವನ್ನು ಅವರು ಸ್ವೀಕಾರ ಮಾಡ್ತಾರೆ. ಅವರ ಇಷ್ಟಗಳನ್ನು ನೋಡಿಕೊಂಡು ದೊಡ್ಡವರೇ ಅದನ್ನು ಪೂರೈಸಬೇಕಾಗತ್ತೆ. ಕೆಲವಷ್ಟು ಸಹಜವಾಗಿ ಹೇಗೆ ಎಲ್ಲ ಮಕ್ಕಳಂತೆ ನಾವು ಒಳ್ಳೆ ಆಹಾರ ತಗೋ ಅಂತ ಹೇಳಿದಾಗ ಕೆಲವು ಮಕ್ಕಳು ಅದಕ್ಕೆ ಅಡಾಪ್ಟ್ ಆಗ್ಬೋದು, ಕೆಲವು ಆಗದೇನೂ ಇರ್ಬೋದು. ತನಗೆ ಬೇಡ ಅಂದಿದ್ದನ್ನು ಖಂಡಿತವಾಗಿ ನಿರಾಕರಿಸುವಂಥ ಸ್ವಭಾವನೆ ಇರುತ್ತೆ ಅವರದ್ದು. ಈ ಕೆಲವು ಮಕ್ಕಳಿಗೆ, ವಿಶೇಷ ಚೇತನ ಮಕ್ಕಳಿಗೆ ಆಹಾರದ ಜೊತೆಗೆ ಅವ್ರಿಗೆ ಇಷ್ಟ ಅಂತ ಹೆಂಗೆ ಗೊತ್ತಾಗುತ್ತೆ ನಮ್ಗೆ? ಎಲ್ಲವೂ ಅಷ್ಟೇ, ಅವರು ತಿನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಅವ್ರಿಗೆ ಇಷ್ಟ ಆದರೆ ತಿಂತಾರೆ, ಇಲ್ಲಾಂದ್ರೆ ಪಕ್ಕದಲ್ಲಿ ಸರಿಸಿ ಬಿಸಾಕಿ ಹೋಗ್ತಾರೆ ಅಷ್ಟೇ. ಅದಕ್ಕೆ ವಿಶೇಷವಾಗಿ ಅವ್ರಿಗೆ ಆ ಸೆನ್ಸಿಬಲ್ ಆಗುತ್ತಾ ಅದೆಲ್ಲ? ಈಗ ನಾವು ಸಾಮಾನ್ಯ ಮಕ್ಕಳಿಗೆ ನೋಡು, ಇದು ನಿನ್ನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಇದು ನಿನಗೆ ನ್ಯೂಟ್ರಿಷನ್ ಕೊಡುತ್ತೆ, ಇದು ನಿನಗೆ ಕ್ಯಾಲ್ಸಿಯಂ ಕೊಡುತ್ತೆ, ಐರನ್ ಕೊಡುತ್ತೆ, ಇದನ್ನೆಲ್ಲ ಹೇಳಿ ತಿನ್ನಿಸ್ಬೋದು. ಅಥವಾ ಈಗ ಶಾಲೆಗೆ ಹೋಗಿ ಶಾಲೆಯಲ್ಲಿ ಪಾಠವನ್ನ ಓದ್ತಾರೆ, ಆರೋಗ್ಯದ ಬಗ್ಗೆ ಪಾಠವನ್ನ ಓದ್ತಾರೆ, ಅಥವಾ ಆಹಾರಗಳ ಬಗ್ಗೆ ಪಾಠವನ್ನ ಓದ್ತಾರೆ. ಇದೆಲ್ಲ ಓದುತ್ತಾ ಅವರಿಗೆ ಒಂದಿಷ್ಟು ಜ್ಞಾನ ಬರಬಹುದು. ಮುಂದೆ ನ್ಯೂಟ್ರಿಷನ್ ಕೋರ್ಸ್ಗಳನ್ನು ಮಾಡ್ಕೋಬಹುದು. ಈ ಥರ ಸಾಮಾನ್ಯ ಮಕ್ಕಳು ವಿಷಯವನ್ನು ತಿಳ್ಕೊಂಡು ಅಡಾಪ್ಟ್ ಆದಷ್ಟು ಮಟ್ಟಿಗೆ ಅವರಿಗೆ ಮಾಡೋದು ಕಷ್ಟ.
ಈ ವಿಶೇಷ ಚೇತನ ಮಕ್ಕಳಿಗೆ ಜ್ವರ ಅಥವಾ ಇನ್ನೇನೋ ಸಮಸ್ಯೆ ಆಯ್ತು, ಆ ಸಮಯದಲ್ಲಿ ಹೇಗೆ ಅವ್ರ ನಿರ್ವಹಣೆ ತುಂಬಾ ಕಷ್ಟ ಆಗ್ಬೋದಲ್ವ? ತುಂಬಾನೇ ಕಷ್ಟ, ಅದು ತುಂಬಾನೇ ಕಷ್ಟ. ಅದು ಸಾಮಾನ್ಯ ಮಕ್ಕಳಿಗೂ ಕಷ್ಟ. ಆಮ್, ಆ ಜ್ವರ ಎಲ್ಲ ಅದು ಒಂದು ದೈಹಿಕವಾದಂತಹ ಇದರ ವಿಷಯ ಆಗಿರೋದ್ರಿಂದ ಎಲ್ಲರಂತೆ ಪಾಪ ಅವರು ಸಂಕಟ ಪಟ್ಟೆ ಪಡ್ತಾರಲ್ಲ, ಮನುಷ್ಯರೇ ಅಲ್ವಾ. ನಿಮ್ಮ ಅಧ್ಯಯನದ ಪ್ರಕಾರ ಈಗ ತಂದೆ ತಾಯಿ ಹೇಗೆ ಗೊತ್ತಾಗುತ್ತೆ? ಈಗ ಜ್ವರ ನಮ್ಮ ನಾರ್ಮಲ್ ಮಕ್ಕಳಾದ್ರೆ ಅಮ್ಮ ನಂಗೆ ಒಂಥರ ಆಗ್ತಿದೆ ಈ ಥರ ಅಂತೆಲ್ಲ ಮಾತಾಡ್ತಾರೆ ತುಂಬಾ. ನೋವು ಅಂದ್ರೆ ಹಳು ಅಂಥದ್ದು ಇದೆಲ್ಲ ಇರುತ್ತೆ. ಆದರೆ ವಿಶೇಷ ಚೇತನ ಮಕ್ಕಳು ಹೇಗೆ ರಿಯಾಕ್ಟ್ ಮಾಡ್ತಾರೆ? ಅದನ್ನ ನಾವು ನೋಡಿ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಓವರಾಲ್ ಟೆಸ್ಟ್ ಮಾಡಿ ಎಲ್ಲ ಮಾಡಿನೇ ಹೆಚ್ಚಿನ ಮಟ್ಟಿಗೆ ನಾವು ತಿಳ್ಕೊಬೇಕಾಗಿರುವಂಥದ್ದು ಇರುತ್ತೆ. ಅಲ್ಲಿ ನೋವು ಇಲ್ಲಿ ನೋವು ಅನ್ನೋಂಥ ತೋರಿಸ್ಬಹುದು, ಆದರೆ ಬಾಯಿ ಬಿಟ್ಟು ಎಲ್ಲವನ್ನು ವಿವರಿಸಿ ಹೇಳಲಿಕ್ಕಾಗೋದಿಲ್ಲ. ಸಾಮಾನ್ಯ ಮಕ್ಕಳು ಹೇಳ್ದಷ್ಟು ವಿವರಿಸಿ ಹೇಳಲಿಕ್ಕೆ ಆ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಸಾಮಾನ್ಯ ಮಕ್ಕಳಲ್ಲಾದ್ರೂ ತುಂಬಾ ಚಿಕ್ಕ ಮಗು ಆಗಿದ್ರೆ ಅವರಿಗೂ ವಿವರಿಸ್ಲಿಕ್ಕೆ ಗೊತ್ತಾಗೋದಿಲ್ಲ. ಅದನ್ನು ನಾವು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅಥವಾ ನಾವು ಸೆನ್ಸ್ ಮಾಡೇನೆ ತಿಳ್ಕೊಬೇಕಾಗಿರುತ್ತೆ. ಈಗ ಕೆಲವೊಂದು ಸತಿ ಹೇಳ್ತಾರೆ ವಿಶೇಷ ಚೇತನ ಮಕ್ಕಳಲ್ಲಿ 2 ವರ್ಷ ಮಗುವಿನ ಮೈಂಡ್ ಸೆಟ್ಟು ಇಷ್ಟು ದೊಡ್ಡ ಹುಡುಗನಿಗಿದೆ ಅಂತೇಳಿ ಹೇಳ್ತಾರೆ. ಅದನ್ನೆಲ್ಲ ಕೇಳಿದೀವಿ, ಅದ್ರ ಬಗ್ಗೆ ಹೇಳೋದಿದ್ರೆ? ಅದನ್ನೇ ಹೇಳಿದ್ದು, 20 ವರ್ಷದ ಮಗುವನ್ನು ಕೂಡ ಅವನ ಮಗು ಅಂತ ಕರಿಬೇಕಾಗತ್ತೆ. 20 ವರ್ಷ ಅಂತಂದ್ರೆ ನಮ್ಮಲ್ಲಿ ಆಲ್ಮೋಸ್ಟ್ ಕಾಲೇಜ್ ಮುಗಿತಾ ಬರುವಂತ ವಯಸ್ಸಿನ ಹುಡುಗನನ್ನ ಯುವನನ್ನು ಕೂಡ ನಾವು ಅಲ್ಲಿ ಮಗು ಅಂತಾನೆ ಕರಿಬೇಕಾಗತ್ತೆ. 40 ವರ್ಷಕ್ಕೂ ಅವರಿನ್ನು ಮಗು ಥರಾನೇ ಬಿಹೇವ್ ಮಾಡ್ತಾ ಇರ್ತಾರೆ, ಚಿಕ್ಕ ಮಕ್ಕಳ ಥರಾನೇ ಬಿಹೇವ್ ಮಾಡ್ತಾ ಇರ್ತಾರೆ. ಅದೆಲ್ಲ ನೋಡಿದಾಗ ಸಹಜವಾಗಿ ಅದು ಡಿಫ್ರೆನ್ಸ್ ಸಹಜವಾಗಿ ಗೊತ್ತಾಗುತ್ತೆ. ನಮ್ಮಲ್ಲಿ 40 ವರ್ಷ ಅಂದರೆ ಆಲ್ರೆಡಿ 1-2 ಮಕ್ಕಳ ಪಾಲಕರಾಗಿ ಅವ್ರ ಮಕ್ಕಳನ್ನ ಕಾಲೇಜ್ ಓದಿಸ್ತಾ ಇರ್ತಾರೆ. ಇಲ್ಲಿ ಅವರೇ ಮಕ್ಕಳಾಗಿ ಜೀವನ ಮಾಡ್ತಾ ಇರ್ತಾರೆ. ಮಕ್ಕಳಿಗೇನು ಎಷ್ಟೋ ಮಕ್ಕಳಿಗೆ, ಪುಟಾಣಿ ಮಕ್ಕಳಿಗೆ ಗೊತ್ತಾಗುತ್ತೋ ಆ ವಿಚಾರವೂ ಅವ್ರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಸರ್ಕಾರದಿಂದ ವಿಶೇಷ ಚೇತನ ಮಕ್ಕಳಿಗೆ ಏನಾರ ಅನುದಾನ ಅಥವಾ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಈ ಥರದ್ದು ಏನಾದ್ರು ವ್ಯವಸ್ಥೆ ಇದೆಯಾ? ಅದೇ ಗೌರ್ಮೆಂಟು ಈ ಶಾಲೆಗಳನ್ನು ಫೋಕಸ್ ಮಾಡಿ ಒಂದಿಷ್ಟು ಅನುದಾನಗಳನ್ನು ಕೊಡ್ತಾ ಇದೆ. ಯಾಕೆಂದರೆ ಅವರ ಚಟುವಟಿಕೆಗಳಿಗೆ ಬೇರೆ ಬೇರೆ ರೀತಿಯ ಅವರ ಬ್ರೈನಿನ ಬೇರೆ ಬೇರೆ ಭಾಗದ ಡೆವಲಪ್ಮೆಂಟಿಗೆ ಏನೆಲ್ಲ ಚಟುವಟಿಕೆಗಳು ಬೇಕು, ಈ ಕಾಗ್ನೇಟಿವ್ ಆ್ಯಕ್ಟಿವಿಟೀಸ್, ಅದಕ್ಕೆಲ್ಲ ಬೇಕಾದಂಥ ವಸ್ತುಗಳನ್ನು ಸಂಗ್ರಹ ಮಾಡಿಕೊಳ್ಳಿಕ್ಕೆ ಒಂದಿಷ್ಟು ಅನುದಾನವನ್ನು ಶಾಲೆಗಳಿಗೆ ಕೊಡುತ್ತೆ. ಇಲ್ಲಿ ನಾನು ಫೋಕಸ್ ಮಾಡಿರುವಂಥದ್ದು ನನ್ನ ಅಧ್ಯಯನದಲ್ಲಿ ವಿಶೇಷ ಚೇತನ ಮಕ್ಕಳ ಪಾಲಕರ ಮನಸ್ಥಿತಿಯ ಮೇಲೆ. ನನ್ನ ಅಧ್ಯಯನ ಹೆಚ್ಚಿನ ಮಟ್ಟಿಗೆ ನಡೆದಿರೋದು ವಿಶೇಷ ಚೇತನ ಮಕ್ಕಳ ಪಾಲಕರ ಒಂದು ಸಮಸ್ಯೆ ಮತ್ತು ಅವರ ಮನಸ್ಥಿತಿಗಳನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಪ್ರಯೋಗ ಮಾಡಿರುವಂಥದ್ದು ನೃತ್ಯ ಮತ್ತು ಯೋಗವನ್ನು. ಈಗ ಇವಾಗ ನೀವು ಹೇಳ್ದಂಗೆ ನೃತ್ಯ ಮತ್ತು ಯೋಗದಲ್ಲಿ ಈ ಮಕ್ಕಳನ್ನ ಸರಿ ಮಾಡೋದಕ್ಕೆ ಅವ್ರ ತಂದೆ ತಾಯಿಗಳು ಒಪ್ಕೊಂಡಿದ್ರ? ವಿಶೇಷ ಚೇತನ ನಾನು ಪ್ರಯೋಗ ಮಾಡಿರೋದು ಅವರ ಪಾಲಕರ ಮೇಲೆ. ನಾನು ಮಕ್ಕಳನ್ನ ಅಧ್ಯಯನ ಮಾಡಿದೆ, ಏನೇನು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಪಾಲಕರ ಮೂಲಕ ತಿಳ್ಕೊಂಡೆ. ಆ ಸೆಂಟ್ರಿಗೆ ಹೋಗೋದ್ರಿಂದ ಮಕ್ಕಳನ್ನ ನೋಡಿ ಅವರ ನಡುವೆ ಕೆಲವಷ್ಟು ಸಮಯ ಕಳೆದಿದ್ದೇನೆ. ಆದರೆ ಇಲ್ಲಿ ಪ್ರಯೋಗ ಮಾಡಿರುವಂಥದ್ದು ನನ್ನ ಗ್ರೂಪ್ ಇರೋದು ಪಾಲಕರು. ಯಾಕೆ ಅಂತಂದ್ರೆ, ಈಗ ನಾ ಹೇಳಿದಾಗೆ ಇಷ್ಟೋ ತನಕ ಡಿಸ್ಕಷನ್ ಮಾಡಿದಾಗೆ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ ಒಂದು ಡಿಗ್ರಿಗಳು ಇರುತ್ತೆ ಮಕ್ಕಳ ಸಮಸ್ಯೆಯಲ್ಲಿ. ಮಕ್ಕಳಿಗೆ ಏನೂ ಗೊತ್ತಾಗೋದಿಲ್ಲ ಅಲ್ವಾ, ಊಟ ಹಾಕಿದ್ರೆ ಮಾಡ್ತಾ ಇರ್ತಾರೆ. ಅವರಿಗೆ ಮತ್ತೆ ನಾಳೆ ಸಂಸಾರವನ್ನು ನಿಭಾಯಿಸೋದು ಇದೆಲ್ಲ ಅವರಿಂದ ಸ್ವಲ್ಪ ದೂರವೇ. ತುಂಬ ಕಷ್ಟ, ಹೆಣ್ಣು ಕೊಡೋರು ಇರೋದಿಲ್ಲ, ಅಥವಾ ಆ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊಂಡು ಯಾರು ಹೋಗ್ತಾರೆ. ಆದ್ರಿಂದ ಈ ಬಾಕಿ ಸಹಜ ಜೀವನ ನಡೆಸಲಿಕ್ಕೆ ಏನು ಬೇಕು, ದೈನಂದಿನ ಚಟುವಟಿಕೆಗಳು, ಊಟ ಮಾಡ್ಲಿಕ್ಕೆ ಏನು ಬೇಕು, ಅವರು ಇರ್ಲಿಕ್ಕೆ ಹೇಗೆ ಸರಿಯಾಗಿ ಒಂದು ವಾಶ್ರೂಮಿಗೆ ಹೋಗಿ ಬರೋದು, ಅವ್ರವ್ರ ಸ್ನಾನ ಮಾಡ್ಕೊಳ್ಳೋದು, ಇಷ್ಟರ ಮಟ್ಟಿಗೆ ಅವ್ರನ್ನ ತರಬೇತಿ ಮಾಡ್ಬೋದೇ ಬಿಟ್ಟರೆ ಬಾಕಿ ಕುಟುಂಬ ನಿರ್ವಹಣೆ ಇದೆಲ್ಲ ಅವರಿಂದ ಒಂದು ದೂರವಿರುವಂಥ ವಿಚಾರಗಳು. ಆದರೆ ನಿಮ್ಮಂತೆಯೇ ಸಹಜವಾಗಿರುವಂಥ ಪಾಲಕರಿದ್ದಾರಲ್ಲ, ಅಥವಾ ಲಗ್ನ ಆದಮೇಲೆ ನಾನೇನೋ ಸಾಧನೆ ಮುಂದುವರಿಸಬೇಕು, ಎಲ್ಲೋ ಜಾಬ್ ಮಾಡಬೇಕು, ಯಾವುದೋ ಹೈಯರ್ ಲೆವೆಲಿಗೆ ಹೋಗಬೇಕು, ಆ ಥರ ಪಾಲಕರನ್ನ ಕಟ್ಟಿ ಹಾಕಿದಂಗೆ ಇಲ್ಲಿ ಆಯಿತು. ಅಂದರೆ ಅವರು ಜೀವಚ್ಛವವಾಗಿ ನಿಜವಾಗ್ಲೂ ಬದುಕ್ತಾ ಇರ್ತಾರೆ ಹೆಚ್ಚಿನ ಮಟ್ಟಿನ ಪಾಲಕರು. ಕಾರಣಗಳು ಹೇಗೆ ಅಂದರೆ, ಒಂದು ಹಣಕಾಸಿನ ಸಮಸ್ಯೆ. ಈಗ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದವರಲ್ಲಿ ಹೆಚ್ಚು ಕಂಡು ಬರುತ್ತೆ ಈ ಥರ ಮಕ್ಕಳು. ಅವಾಗೇನಾಗುತ್ತೆ, ಈ ಇಬ್ಬರು ಮಕ್ಕಳನ್ನ ನೋಡ್ಕೊಳ್ಳಿಕ್ಕೆ ಇಬ್ಬರು ತಂದೆ ತಾಯಿಗಳು, ಒಬ್ಬರು ಮಗುವನ್ನು ನೋಡೋಕೆ ಇಬ್ಬರು ತಂದೆ ತಾಯಿಗಳು ಜೊತೆಗಿರಬೇಕು. ಒಂದು ಹಣಕಾಸಿನ ನಿರ್ವಹಣೆ, ಕುಟುಂಬ ನಿರ್ವಹಣೆಗಾಗಿ ಅವರು ಹೊರಗಡೆ ಹೋಗಿ ದುಡಿಲೂಬೇಕು. ಈ ಎರಡೂ ರೀತಿಯ ಸಮಸ್ಯೆಯನ್ನು ಅವರು ಅನುಭವಿಸ್ತಾ ಇರ್ತಾರೆ. ಮಕ್ಕಳಿಗೆ ಅವಾಗವಾಗ ಅನಾರೋಗ್ಯ ಜಾಸ್ತಿ, ಅವರಿಗೆ ಪದೇ ಪದೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು, ಚಿಕಿತ್ಸಾತ್ಮಕ ವೆಚ್ಚಗಳು ತುಂಬ ಇರುತ್ತೆ, ಶಾಲೆಗೆ ಫೀಸ್ ಕಟ್ಕೊಳ್ಬೇಕು, ಇನ್ನೊಂದು ಮಗು ಇದ್ದರೆ ಅದರ ಎಜುಕೇಷನ್ನು ನೋಡ್ತಾ ಇರಬೇಕು, ದೈನಂದಿನ ಒಂದು ಆಹಾರ, ಬಟ್ಟೆ, ವಸ್ತ್ರ ಏನೇನು ಬೇಕೋ ಅದು ನಮಗೆ ಸಹಜವಾಗಿ ಕುಟುಂಬಕ್ಕೆ ಎಷ್ಟು ಬೇಕೋ ಅದನ್ನೆಲ್ಲ ಸಂಪಾದನೆ ಮಾಡ್ಕೋಬೇಕು.
ಜೊತೆಗೆ ದೊಡ್ಡ ಸಮಸ್ಯೆ, ನಮ್ಮ ನಂತರ ಈ ಮಗುವನ್ನು ನೋಡ್ಕೊಳ್ಳೋರು ಯಾರು, ಅಥವಾ ಅವರಿಗೆ ಸಿಬ್ಲಿಂಗ್ಸ್ ಇದ್ದಾರೆ, ಅಕ್ಕನೋ ಅಣ್ಣನೋ ಇದ್ದಾರೆ ಸ್ವಂತದವರು ಅಂದ್ರೂ ಕೂಡ ಅವರ ಲಗ್ನ ಆದಮೇಲೆ ಬರುವಂಥವರು ಅಳಿಯ ಆಗಲಿ ಸೊಸೆ ಆಗಲಿ ಇವರನ್ನ ನೋಡ್ಕೊಳ್ತಾರ? ಇದು ಒಂದು ದೊಡ್ಡ ಮಾನಸಿಕ ಸಮಸ್ಯೆಯಾಗಿ ಅವ್ರನ್ನ ತಿಂತಾ ಇರ್ತದೆ. ಇವ್ರನ್ನ ಸರಿಪಡಿಸೋಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಒಂದು ಸಂಕಟ ಬೇರೆ. ಎಷ್ಟೋ ನಾನು ಇವರ ಜೊತೆಗೆ ಮಾತಾಡುವಾಗ ಹೇಳ್ತಾ ಇದ್ದೆ, ನಾನು ಜೀವ ತೆಕ್ಕೊಂಡ್ಬಿಡೋಣ ಅಂತ ಅನಿಸಿತ್ತು ಎಷ್ಟೋ ಸಂದರ್ಭಗಳಲ್ಲಿ. ತೆಕ್ಕೊಳ್ಳಿಕ್ಕಾಗಲಿಲ್ಲ, ಯಾಕೆಂದರೆ ತಾವು ಜೀವ ತೆಕ್ಕೊಂಡ್ರೆ ಈ ಮಗುನ ನೋಡೋರು ಯಾರು? ಮಗುನ ಸಾಯಿಸ್ಬಿಡೋಣ ಅಂತಂತಂದರೆ ಅದೊಂದು ಪಾಪ ಪ್ರಜ್ಞೆ. ಅವ್ರನ್ನ ಸಾಯಿಸ್ಲಿಕ್ಕೆ ನಮಗೇನು ಹಕ್ಕಿದೆ? ಇದೆಲ್ಲ ಒಂಥರ ಮಾನಸಿಕ ವೇದನೆಯ ರೂಪದಲ್ಲಿ ಬೇರೆ ಬೇರೆ ರೋಗ, ಭೌತಿಕವಾದ ದೈಹಿಕವಾದ ರೋಗದ ರೂಪದಲ್ಲೂ ಕಾಣಿಸ್ಕೊಳ್ತಾ ಇರುತ್ತೆ. ಜೊತೆಗೆ ಮಾನಸಿಕವಾಗಿ ಬೇರೆ ಬೇರೆ ಸಂಕಟವನ್ನು ಕೂಡ ಅನುಭವಿಸೋಂಗೆ ಮಾಡುತ್ತೆ. ಆಂಗ್ಸೈಟಿ, ಡಿಪ್ರೆಷನ್ನು, ಮತ್ತು ಲೆಸ್ ಕ್ವಾಲಿಟಿ ಆಫ್ ಲೈಫ್ ಅಂತ ಇರೋದೇ ಇಲ್ಲ. ಅಂದರೆ ಹೇಗೋ 3 ಹೊತ್ತು ಒಂತೂರು ಊಟ ಮಾಡಿಬಿಟ್ರೆ ಆಯಿತು, ಅದೊಂದು ಬದುಕು ಅಂತ ಆಗ್ಬಿಟ್ಟಿರುತ್ತೆ. ಬಿಟ್ಟರೆ ನಾವೆಲ್ಲ ಒಂದು ಸುಖವನ್ನು ಕೌಟುಂಬಿಕ ಸುಖವನ್ನು ಹೇಗೆ ಅನುಭವಿಸ್ತಾ ಇರ್ತೇವೆ, ಟೂರಿಗೆ ಹೋಗ್ತೇವೆ, ಟ್ರಿಪ್ಪಿಗೆ ಹೋಗ್ತೇವೆ, ಅದೆಲ್ಲ ಪಾಪ ಅವರಿಂದ ಬಹಳ ದೂರವಿರುವಂಥ ಮಾತಾಗಿರುತ್ತೆ. ಯಾಕೆಂದರೆ ಹೋಗುವಾಗ ಈ ಮಗುನ ಕರ್ಕೊಂಡು ಹೋಗಬೇಕು. ಆ ಮಗುವಿನ ಒಂದು ಬಿಹೇವಿಯರ್ ಹೇಗಿರುತ್ತೆ, ರಸ್ತೆ ಮೇಲೆ ಯಾರಿಗೂ ಅಕಸ್ಮಾತಾಗಿ ಕಲ್ಲು ಹೊಡೆದು ಬಿಡ್ಬೋದು, ಯಾವುದೋ ಮನೆಗೆ ಕಲ್ಲು ಹೊಡೆದು ಬಿಡ್ಬೋದು, ಅಥವಾ ಅದು ಬಿಹೇವ್ ಮಾಡೋದು ನೋಡಿ ಅಕ್ಕಪಕ್ಕದಲ್ಲಿದ್ದವ್ರು ಏನೇನೋ ಮಾತಾಡ್ಕೊಳ್ಬೋದು. ನೆಂಟ್ರಿಷ್ಟ್ರ ಮನೆಗೆ ಹೋದಾಗ್ಲೂ ಆ ಮಗುವನ್ನು ಬಿಟ್ಟು ಹೋದ್ರು, ಹೇಗಿದೆ ನಿಮ್ಮ ಮಗು, ಅದಂತೆ ಹೀಗಂತೆ ಹಾಗಂತೆ, ಆ ಒಂದು ಚುಚ್ಚುವಿಕೆ ಮಾತುಗಳು ಕೂಡ ಅವರಿಗೆ ತುಂಬ ಸಂಕಟವನ್ನು ಉಂಟು ಮಾಡುತ್ತೆ. ಹೀಗೆಲ್ಲ ಆಗಿರೋದ್ರಿಂದ ಅವರು ಕೂಡ ಸಹಜವಾಗಿ ಸಮಾಜದಿಂದ ದೂರ ಇರುವಂಥ ಪ್ರಯತ್ನವನ್ನೇ ಮಾಡ್ತಾರೆ. ನನ್ನ ಅಧ್ಯಯನದಲ್ಲಿ ನಾನು ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಮಾತಾಡಿದಾಗ, ಮೇಡಮ್ ಈ ಒಂದು ನಿಮ್ಮ ಕಾರ್ಯಕ್ರಮದಿಂದಾಗಿ ನಾವೆಲ್ಲರೂ ಒಟ್ಟುಗೂಡಿದ್ದೇವೆ, ಇಲ್ಲಾಂದರೆ ಎಷ್ಟೋ ವರ್ಷಗಳಿಂದ ಸ್ಕೂಲಿಗೆ ಬರ್ತಾ ಇದ್ದೇವೆ. ಯಾಕೆಂದರೆ 10ನೇ ಕ್ಲಾಸ್ ಮುಗಿದುಕೊಳ್ಳೆ ಬೇರೆ ಸ್ಕೂಲಿಗೆ ಹೋದ್ರು ಅಂತ ಇಲ್ಲವೇ ಇಲ್ಲ, ಅದೇ ಸ್ಕೂಲಲ್ಲಿನೇ ಕೊನೆವರೆಗೂ ಕಾಣಿಸ್ಕೊಳ್ತಾ ಇರ್ತಾರೆ. ದೂರದಲ್ಲಿ ಹೈ ಬಾಯ್ ಮಾಡೋದು ಬಿಟ್ಟರೆ ನಾವು ಈ ಥರ ಒಂದೇ ಕುಟುಂಬದವ್ರ ಥರ ಈ ಥರ ಒಂದು ಶಿಬಿರದಲ್ಲಿ ಭಾಗವಹಿಸಿದ್ದು ಯಾವಾಗಲೂ ಇಲ್ಲ. ಈಗ ನಾವು ಒಬ್ರಿಗೊಬ್ರು ಹತ್ರ ಆಗಿದ್ದೇವೆ ಅನ್ನುವಂಥದ್ದನ್ನು ಪಾಲಕರು ನಮ್ಮಲ್ಲಿ ಜೊತೆ ಹಂಚ್ಕೊಂಡಿದ್ದಾರೆ.